ಪ್ರೀತಿಯ ಸ್ನೇಹಿತರೆ, ಸಮುದಾಯ ಬಾಂಧವರೇ, SIR ಈಗಾಗಲೇ ಆರಂಭಗೊಂಡಿದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದು ತೀವ್ರವಾದ ಒಂದು ಪರಿಷ್ಕರಣೆ. ಸಂವಿಧಾನಾತ್ಮಕವಾಗಿ ನಮಗಿರುವ ಹಕ್ಕು ಮತದಾನ. ಆ ಮತದಾನ ಇನ್ಮುಂದೆ ನಮಗೆ ಸಿಗಬೇಕಾದರೆ ನಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ನೋಂದಣಿ ಆಗಬೇಕು. ನೋಂದಣಿ ಆಗಬೇಕಾದ್ರೆ ಈ SIR ಅನ್ನು ಪೂರೈಸಬೇಕು. ನಾವು ಯಾವ ರೀತಿಯಲ್ಲಿ ಅದು ಇದೆ, ಚುನಾವಣಾ ಆಯೋಗ ಯಾವ ರೀತಿಯಲ್ಲಿ ನಮಗೆ ಹೇಳಿಕೊಟ್ಟಿದೆ, ಅದನ್ನು ಸಂಪೂರ್ಣವಾಗಿ ಪಾಲಿಸಿ ಅದನ್ನು ನೋಡಿಕೊಂಡು ಮತದಾರ ಪಟ್ಟಿಯಲ್ಲಿ ನಮ್ಮ ಹೆಸರು ಇರಲೇಬೇಕು. ಅದಕ್ಕಾಗಿ SIA ಸ್ಪೆಷಲ್ ಇಂಟೆನ್ಸಿವ್ ಅವೇರ್ನೆಸ್ ನಮ್ಮಲ್ಲಿರಬೇಕು. ವಿವಿಧ ಸಂಘ ಸಂಸ್ಥೆಗಳು ವಿವಿಧ ಕಡೆಯಿಂದ ಅಧ್ಯಯನಗಳನ್ನು, ಕಾರ್ಯಕ್ರಮಗಳನ್ನು, ಸಂವಹನ ಕೇಂದ್ರಗಳನ್ನು ನಡೆಸ್ತಾ ಇದ್ದಾರೆ. ಎಲ್ರಿಗೂ ಕೂಡ ಇದರ ಬಗ್ಗೆ ತಿಳುವಳಿಕೆ ಮೂಡಿದೆ. ಆದರೆ ಪ್ರತ್ಯೇಕವಾಗಿ ಮುಸ್ಲಿಂ ಸಮುದಾಯ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಕಾರಣ, ಈವಾಗಲೇ ಕೇಂದ್ರ ಸರ್ಕಾರ ಪಾಸ್ಪೋರ್ಟ್ ಕೂಡ ಪೌರತ್ವದ ದಾಖಲೆಯಲ್ಲ ಅಂತ ಘೋಷಣೆ ಮಾಡಿದೆ. ಆದ್ದರಿಂದ ನೋಡಿ, ನಮ್ಮಲ್ಲಿ ಏನು ಆಧಾರ್ ಕಾರ್ಡ್ ಇರ್ಬೋದು, ಅದನ್ನು ಹಿಡಿದುಕೊಂಡು ನಾನು ಭಾರತೀಯ ಅಂತ ಹೇಳೋಕ್ಕಾಗಲ್ಲ. ವಾಹನವನ್ನು ಚಲಾಯಿಸುವ DL ಇರ್ಬೋದು, ನಾನು ಕಲಿತಂತಹ ಶಾಲೆಯ, ಕಾಲೇಜಿನ, ಬೇರೆ ಬೇರೆ ಇನ್ಸ್ಟಿಟ್ಯೂಟ್ನ ಡಿಗ್ರಿ ಕೋರ್ಸು ಮುಗಿಸಿದಂತಹ ಸರ್ಟಿಫಿಕೇಟ್ಗಳಿರ್ಬೋದು, ಅದ್ಯಾವುದೂ ಕೂಡ ಪೌರತ್ವದ ದಾಖಲೆಯಾಗುವುದಿಲ್ಲ. ನಾನು ವಿದೇಶಕ್ಕೆ ಯಾತ್ರೆ ಹೋಗಿರ್ಬೋದು, ಆದರೂ ಕೂಡ ನನ್ನ ಕೈಯಲ್ಲಿರುವ ಪಾಸ್ಪೋರ್ಟ್ ಅದು ನನ್ನ ಪೌರತ್ವದ ಆಧಾರವಲ್ಲ. ಮತ್ತೆ ಏನು ಮಾಡಬೇಕು? ನಾನೊಬ್ಬ ಭಾರತೀಯ ಪ್ರಜೆ ಅಂತ ಹೇಳಿಕೊಳ್ಳುವುದಕ್ಕೆ ನಮ್ಮಲ್ಲಿ ಯಾವುದೇ ಆಧಾರ ಇಲ್ಲ. ಗಲ್ಫಿನಲ್ಲಿ ನಮಗೆ ತೋರಿಸ್ಬೋದು ನಾನೊಬ್ಬ ಭಾರತೀಯ ಪಾಸ್ಪೋರ್ಟನ್ನು, ವಿದೇಶದಲ್ಲಿ ಹೋದರೆ ತೋರಿಸ್ಬೋದು. ಜಪಾನ್ನಲ್ಲಿ, ಜರ್ಮನಿಯಲ್ಲಿ ನಾನೊಬ್ಬ ಭಾರತೀಯ ಅಂತ ತೋರಿಸುವುದಕ್ಕೆ ನನ್ನ ಪಾಸ್ಪೋರ್ಟ್ ಸಾಕು. ಆದರೆ ಭಾರತದಲ್ಲಿ ನಾನೊಬ್ಬ ಭಾರತೀಯ ಅಂತ ಹೇಳಿಕೊಳ್ಳೋದಕ್ಕೆ ಪಾಸ್ಪೋರ್ಟ್ ಸಾಕಾಗೋದಿಲ್ಲ. ಮತ್ತು ನನ್ನಲ್ಲಿ ಯಾವ ಆಧಾರ ಇದೆ? ಆದ್ದರಿಂದ ತೀವ್ರವಾದ ಪರಿಷ್ಕರಣೆ ನಡೆಯುವಾಗ SIR ಇದರ ಬಗ್ಗೆ ಎಚ್ಚರಿಕೆ. ಮನೆಗಳಲ್ಲಿ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕು. ಮಾತ್ರವಲ್ಲ, ಒಂದಂತೂ ಖಚಿತ, ಈ ಪರಿಷ್ಕರಣೆಯಲ್ಲಿ ನಮ್ಮ ಹೆಸರು ಬಿಟ್ಟು ಹೋದರೆ ಈ ಭಾರತೀಯ ನಾಗರಿಕ ಅನ್ನುವ ನೆಲೆಯಲ್ಲಿ ರಾಜ್ಯಗಳಿಂದ, ಕೇಂದ್ರ ಸರ್ಕಾರದಿಂದ ನಮಗೆ ಸಿಗುವಂಥ ಯಾವುದೆಲ್ಲ ಹಕ್ಕುಗಳಿವೆ ಅದರಿಂದ ನಾವು ವಂಚಿತರಾಗ್ತೇವೆ ಅನ್ನುವುದಾಗಿದೆ. ನಾನೊಬ್ಬ ಭಾರತೀಯ ಅನ್ನುವುದಕ್ಕೆ ಯಾವುದೇ ಪುರಾವೆ ಇರುವುದಿಲ್ಲ. ಮಾತ್ರವಲ್ಲ, ವಿಶೇಷವಾಗಿ ಮುಸ್ಲಿಂ ಸಮುದಾಯ, ಇನ್ನು ಒಬ್ಬ ವ್ಯಕ್ತಿ ಅವನು ಮತದಾನ ಪಟ್ಟಿಯಲ್ಲಿ ಹೆಸರನ್ನು ನೋಂದಣಿ ಮಾಡಲು ಅವನಿಗೆ ಸಾಧ್ಯವಾಗಲಿಲ್ಲ. ಅವನಲ್ಲಿ ಬೇರೆ ಯಾವುದೇ ಆಧಾರ ಇಲ್ಲ. ಆದರೂ ಕೂಡ ಅವನು ಮುಸ್ಲಿಮೇತರ ಆಗಿದ್ದರೆ ಅವನಿಗೆ CAA ಅನ್ನುವಂತಹ ಕಾನೂನಿದೆ. ಈ ಭಾರತದಲ್ಲಿ ಉಳಿದುಕೊಳ್ಳುವುದಕ್ಕೆ, ಈ ಭಾರತದ ಹಕ್ಕನ್ನು ಪಡೆಯುವುದಕ್ಕೆ ಎಲ್ಲ ಅವಕಾಶ ಅವನಿಗಿದೆ. ಆದರೆ ಮುಸಲ್ಮಾನನಿಗೆ ಭಾರತೀಯ ಅನ್ನುವಂತಹ ಒಂದು ಪುರಾವೆ ಅವನಲ್ಲಿ ಇಲ್ಲವಾದರೆ ಖಂಡಿತವಾಗಿಯೂ ಯಾವುದೇ ಹಕ್ಕಿಗೆ ಈ ದೇಶದಲ್ಲೇ ಉಳಿದುಕೊಳ್ಳಲು ಅವನಿಗೆ ಅವಕಾಶ ಇರುವುದಿಲ್ಲ ಅನ್ನೋದಾಗಿದೆ. ಆದ್ದರಿಂದ ಇದರ ಹಿಂದೆ ಯಾವುದೋ ಷಡ್ಯಂತ್ರ ಇದೆಯೋ ಅನ್ನುವುದನ್ನು ಅನುಮಾನಿಸುವಂಥ ಈ ಸಂದರ್ಭದಲ್ಲಿ, ಆತಂಕದಲ್ಲಿ, ಗೊಂದಲದಲ್ಲಿ ಇರುವಂಥ ಈ ಸಂದರ್ಭದಲ್ಲಿ, ಹಲವಾರು ರಾಜ್ಯಗಳ ಚುನಾವಣೆಗಳಲ್ಲಿ ಅಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳು, ಕೆಲವೊಂದು ಪ್ರಕ್ರಿಯೆಗಳು ಗಾಬರಿ ತರಿಸುವಂತಹ ಘಟನೆಗಳು ನಡೆದಿವೆ. ಸರ್ಕಾರವನ್ನು ಕೆಳಗಿಳಿಸುವ, ಇಲ್ಲವೇ ಬದಲಿ ಸರ್ಕಾರವನ್ನು ತರುವ ವಿಚಾರದಲ್ಲೆಲ್ಲ ಅನುಮಾನಗಳು, ಗೊಂದಲಗಳು ಇನ್ನೂ ಮುಗಿದಿಲ್ಲ. ಆದರೂ ಕೂಡ ನಾವು ಒಂದಂತೂ ಎಚ್ಚರಿಕೆ ವಹಿಸಬೇಕು. ಎಲ್ಲ ಮೊಹಲ್ಲಾಗಳ ನಾಯಕರೇ, ಮುಸ್ಲಿಂ ಧುರೀಣರೇ, ಹಾಗೆ ಟೂರ್ನಮೆಂಟ್ಗಳನ್ನು ಆಯೋಜಿಸುವಂತಹ ಎಲ್ಲ ಕ್ಲಬ್ಬಿನ ನೇತಾರರೇ, ಹಾಗೆ ಎಲ್ಲ ಸಂಘ ಸಂಸ್ಥೆಯ ಧುರೀಣರೇ, ನಾಯಕರೇ, ಒಂದು ಕಳಕಳಿಯ ವಿನಂತಿ ಏನೆಂದರೆ, 1 ತಿಂಗಳುಗಳ ಕಾಲ ಇನ್ಯಾವುದೇ ಟೂರ್ನಮೆಂಟು ಬೇಡ, ಇನ್ಯಾವುದೇ ಟೂರು ಕೂಡ ಬೇಡ. ಅದು ಪವಿತ್ರ ಮಕ್ಕಕ್ಕೆ ಹೋಗುವಂತಹ ಉಮ್ರಾ ಟೂರ್ ಆಗಿದ್ದರೂ ಕೂಡ ನೀವು ಟೂರ್ಗೆ ತೆರಳದೆ ಈ SIR ಬಗ್ಗೆ ಕಾಳಜಿ ವಹಿಸಬೇಕು. ನಮ್ಮ ಹೆಸರನ್ನು ಆ ಮತದಾನ ಪಟ್ಟಿಯಲ್ಲಿ
ಸೇರಿಸಿಕೊಳ್ಳುವಂತೆ ಎಚ್ಚರಿಕೆ ವಹಿಸಬೇಕು ಅನ್ನುವುದಾಗಿದೆ. ಅದರಿಂದ ವಂಚಿತರಾಗಬಾರದು. ಇದು ಕಟ್ಟ ಕಡೆಯ ಅವಕಾಶ ಅನ್ನುವುದನ್ನು ಕೂಡ ನಾವು ಮರೆಯಬಾರದು. ಆದ್ದರಿಂದ ನಾವಂತೂ ಇಲ್ಲಿ ಎಚ್ಚರಿಕೆ ತಪ್ಪಿ ಹೋದರೆ ಅನಾಹುತ, ಕಟ್ಟಿಟ್ಟ ಬುತ್ತಿ ಅನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮುಸಲ್ಮಾನ ಒಬ್ಬ ಈ ನೋಂದಣಿಯಲ್ಲಿ ಅವನು ಹೆಸರು ನೋಂದಾಯಿಸಲು ಸಾಧ್ಯವಾಗದೇ ಹೋದರೆ ಆತನಿಗೆ ಮತ್ತೆ ಈ ದೇಶದ ಪ್ರಜೆ ಅಂತ ಹೇಳಿಕೊಳ್ಳುವುದಕ್ಕೆ ಯಾವುದೇ ಅವಕಾಶ ಇಲ್ಲ. ಅದರಂತೆ ಸರ್ಕಾರದ ಈ ನಾಗರಿಕ ಎಂಬ ನೆಲೆಯಲ್ಲಿ ಸಿಗುವ ಯಾವುದೇ ಹಕ್ಕನ್ನು ಪಡೆಯಲು ಆತನಿಗೆ ಅವಕಾಶ ಇಲ್ಲ ಅನ್ನುವುದನ್ನು ಕೂಡ ಇವಾಗಲೇ ಎಲ್ಲರೂ ಕೂಡ ಘೋಷಣೆ ಮಾಡಿ ಆಗಿದೆ. ಆದ್ದರಿಂದ ಈ ವಿಚಾರದಲ್ಲಿ ಎಲ್ಲರೂ ಕೂಡ ಮನೆ ಮನೆಗೆ ತೆರಳಿ, ಓ ಮೊಹಲ್ಲಾ ನಿವಾಸಿಗಳೇ, ಓ ಮೊಹಲ್ಲಾ ಪ್ರತಿನಿಧಿಗಳೇ, ನೀವು ಪ್ರತಿಯೊಂದು ಮನೆಯ ನನ್ನ ಜಮಾತು ಇಂಥದ್ದು, ನನ್ನ ಜಮಾತು ಇಂಥದ್ದು ಅಂತ ನಾವು ಹೇಳ್ತೇವೆ ಅಭಿಮಾನದಿಂದ. ಮದುವೆ ಸಂದರ್ಭದಲ್ಲಿ ಜಮಾತಿನಿಂದ ಪುಸ್ತಕವನ್ನ, ರಿಜಿಸ್ಟರ್ ಅನ್ನ ನಾವು ತಗೊಂಡು ಹೋಗ್ತೇವೆ. ಆದರೆ ನಾವು ಒಂದು ವೇಳೆ ಈ ನೋಂದಣಿಯಲ್ಲಿ ಹಿಂದಕ್ಕೆ ನಿಂತರೆ, ನಮ್ಮ ಹೆಸರು ಬಾರದೆ ಹೋದರೆ, ನಮ್ಮ ಮೊಹಲ್ಲಾದ ವ್ಯಕ್ತಿಯಾಗಿ ಗುರುತಿಸಲು ನಮ್ಮ ಮೊಹಲ್ಲಾದ ಆ ಒಂದು ದಾಖಲೆ ಸಾಕಾಗುವುದಿಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಮನೆ ಮನೆಗೆ ತೆರಳಿ, ಯುವಕರೇ, ಕ್ಲಬ್ಬಿನ ವಿವಿಧ ಸಂಘ ಸಂಸ್ಥೆಗಳ ನಾಯಕರೇ, ಮನೆ ಮನೆಗೆ ತೆರಳಿ ಎಲ್ಲಿ ಏನಾಗಿದೆ, SIR ನಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರಾ, ಇಲ್ಲ ವಂಚಿತರಾಗಿದ್ದಾರಾ ಅನ್ನುವ ಆ ಒಂದು ಅರಿವನ್ನು, ಅದರ ಬಗ್ಗೆ ಕಾಳಜಿ ವಹಿಸಿ ಸ್ವಯಂ ಸೇವಕರಾಗಿ ಮನೆ ಮನೆಗೆ ತೆರಳಿ ಒಬ್ಬನೇ ಒಬ್ಬ ಮುಸಲ್ಮಾನನ ಹೆಸರು SIR ನಲ್ಲಿ ಬಿಟ್ಟು ಹೋಗಬಾರದು ಅನ್ನುವ ಆ ಖಾತರಿಯನ್ನ ನಾವು ಮಾಡಿಕೊಳ್ಳಬೇಕು. ಅದು ಅವನು ನೋಡಿಕೊಳ್ಳಿ, ಅವನು ನೋಡಿಕೊಳ್ಳಲಿ ಅಂತ ಅಲ್ಲ, ಸಮುದಾಯದ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಂದು ಮಾತು ಹೇಳಿದ್ದಾರೆ. ಕೆಲವರು ಮಾಡುವ ತಪ್ಪುಗಳಿಂದ ಬೇರೆಯವರು ಅದರ ನಷ್ಟ ಅನುಭವಿಸುವ ಒಂದು ಉದಾಹರಣೆಯನ್ನು ಕೊಟ್ಟು